ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹೀಗಿರೋ ಮುಖ ವಿತೌಟ್ 1 ರೂಪಿ ಖರ್ಚು ಮಾಡ್ದೇ ಹೇಗೆ ಮಾಡೋದು ಮನೆಯಲ್ಲಿ ಅಂತ ತೋರಿಸ್ತೀನಿ. ಇದು ಫೇಶಿಯಲ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಸ್ವಲ್ಪ ಡೀಪ್ ಕ್ಲೀನಪ್ ಅಂತಲೂ ಹೇಳ್ಬೋದು. ಏನೆಲ್ಲ ಬೇಕು ಅಂತ ತೋರಿಸ್ತೀನಿ. ಟಿಶ್ಯೂ, ಆಮೇಲೆ ಇದು ಆಯಿಲು, ನಿಮ್ಮ ಫೇಸಿಗೆ ಯಾವುದು ಸೂಟ್ ಆಗುತ್ತೆ ಅದು, ಆಮೇಲೆ ಸ್ವಲ್ಪ ನೀರು, ಫೇಶಿಯಲ್ ಹೇರ್ ತೆಗೆಯೋದಕ್ಕೆ ರಿಮೂವರ್, ಅಥವಾ ಇದು ಎರಡರಲ್ಲೂ ನಾನು ನಿಮಗೆ ತೋರಿಸ್ತೀನಿ. ಆಮೇಲೆ ತುಂಬ ಬೇಸಿಕ್ಕಾಗಿ ಏನೆಲ್ಲ ಬೇಕಂತ, ಇದು ದಿವ್ಯಕಾಂತಿ ಲೇಪ ಮತ್ತು ಪತಂಜಲಿ ಅವರದ್ದೇ ರೋಸ್ ವಾಟರ್, ಅದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಆಮೇಲೆ ಎನಿ ಮಾಯ್ಶ್ಚರೈಸರ್ ನಿಮ್ಮ ಹತ್ರ ಯಾವುದಿದೆ ಅದು, ಏನೂ ಇಲ್ಲ ಅಂದರೆ ಲ್ಯಾಕ್ಟೋಕ್ಯಾಲಮೈನ್ ವರ್ಕ್ ಆಗುತ್ತೆ. ಇದು ಸ್ಪೆಷಲಿ ಆ್ಯಕ್ನೆ ಪ್ರೋನ್ ಇದ್ದವ್ರು, ತುಂಬ ಆ್ಯಕ್ಟಿವ್ ಆ್ಯಕ್ನೆ ಇರೋರು ಮಾಡಬೇಡಿ, ಬಟ್ ಹೋಗಿದೆ ಮಾರ್ಕಿದೆ ಅಂತ ಇದ್ದವ್ರು ಮಾಡಿ. ಮತ್ತು ಲಾಸ್ಟಿಗೆ ವೈಟಮಿನ್ ಸಿ ಸೆರಮ್, ಓಕೆನಾ. ಸೊ ಫಸ್ಟಿಗೆ ನೀಟಾಗಿ ಮುಖ ತೊಳ್ಕೊಂಬನ್ನಿ. ನಾನಿಲ್ಲಿ ವೆಟ್ ವೈಪ್ ಯೂಸ್ ಮಾಡ್ತಿದ್ದೀನಿ. ನೀಟಾಗಿ ಫೇಸಲ್ಲಿರೋ, ಅಂದರೆ ಮಾರ್ನಿಂಗಿಂದ ಎಲ್ಲ ಕೆಲಸ ಮಾಡು ಟಯರ್ಡ್ ಆಗಿದ್ದರೆ, ತುಂಬ ಜನ ಆಗಿರುತ್ತಲ್ಲ ನೋಡಿ, ಎಷ್ಟು ಧೂಳಿದೆ ಅಂತ ಮುಖದಲ್ಲಿ, ಅಂದರೆ ಏನೂ ಹಾಕಿಲ್ಲ ನಾನು, ಬೇರ್ ಫೇಸ್ ಇತ್ತು ಅದಕ್ಕೆ. ಆಮೇಲೆ ಹೈಡ್ರೇಟ್ ಮಾಡೋದಕ್ಕೆ ನೀರು ಇಟ್ಕೊಳ್ಳಿ. ನೀವು ಆರಾಮಾಗಿ ಮಾಡ್ಕೊಳ್ಳೋವಾಗ ನಿಮಗೆ ಸ್ವಲ್ಪ ಮಧ್ಯೆ ಹೈಡ್ರೇಟ್ ಮಾಡ್ಕೊಂಡು ನೀರು ಕುಡಿದ್ರೆ ಚೆನ್ನಾಗಿ ಅನಿಸುತ್ತೆ. ಕೈಯಲ್ಲಿರೋ ರಿಂಗ್ಸ್ ಬೇಕಂದರೆ ರಿಮೂವ್ ಮಾಡಿ. ಇದು ಎಕ್ಸ್ಟ್ರಾ ಓಲ್ಡ್ ಬಟ್ಟೆ ಒಂದು ಹಾಕ್ಕೊಂಡ್ಬಿಡಿ, ಏನಕ್ಕಂದರೆ ಅದು ನೀವು ಸಾಲ್ಟ್ ಅಥವಾ ಶುಗರ್ ಯೂಸ್ ಮಾಡ್ಬೋದು, ಬಟ್ ಶುಗರ್ ಸ್ವಲ್ಪ ದಪ್ಪ ಇರುತ್ತೆ. ಆಮೇಲೆ ಗಾಯ ಏನಾದರೂ ಇದ್ದರೆ ಮಾಡಬೇಡಿ. ಸೆನ್ಸಿಟಿವ್ ಸ್ಕಿನ್ ಇದ್ದವರು ಮಾಡಬೇಡಿ. ನಿಮಗೆ ಓಕೆ, ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ, ಎಲ್ಲಾದರೂ ಒಂದು ಸೈಡಲ್ಲಿ ಮುಖದಲ್ಲಿ ಮಾಡ್ಕೊಳ್ಳಿ, ಒಂದು 5 ನಿಮಿಷ ಬಿಟ್ಟು ನೋಡಿ, ಏನಾಗಿಲ್ಲ ಅಂದರೆ ಓಕೆ. ಇದು ನಾನು ಎಳ್ಳೆಣ್ಣೆ ಮತ್ತು ಇದು ಉಪ್ಪು, ಏನದು ರಾಕ್ ಸಾಲ್ಟ್ ಅಲ್ಲ, ಪುಡಿ ಉಪ್ಪಿರುತ್ತಲ್ಲ, ಅದನ್ನು ಮಿಕ್ಸ್ ಮಾಡಿ ಇಟ್ಟಿರೋದು. ನೀವು ಮೊದಲಿನ ಮಿಕ್ಸ್ ಮಾಡಿ ಇಟ್ಕೋಬೋದು. ಸೊ ಈ ಥರ ಚೆನ್ನಾಗಿ ರಬ್ ಮಾಡ್ಕೊಳ್ಳಿ. ಲಿಪ್ಸಿಗೆ ಫಸ್ಟಿಗೆ ಮಾಡಬೇಡಿ, ಲಾಸ್ಟಿಗೆ ಮಾಡಿ, ಏನಕ್ಕಂದರೆ ಅದು ಮಾಡಿಬಿಟ್ರೆ ಲಿಪ್ಸ್ ಒಂಥರ ನಿಮಗೆ ಗಾಯ ಆದಂಗೆ ಆಗುತ್ತೆ. ಅದಕ್ಕೆ ಲಾಸ್ಟಿಗೆ ಮಾಡಿ ಸಾಕು. ಇದು ರೆಡ್ ಆಗುತ್ತೆ, ಸೊ ಏನು ಭಯ ಪಡ್ಕೋಬೇಡಿ. ಸ್ಪೆಷಲಿ ಮನೆಯಲ್ಲಿ ತುಂಬ ಕೆಲಸ ಮಾಡಿರ್ತಾರಲ್ಲ ಹೆಂಗಸರು, ಅಥವಾ ನಿಮಗೆ ತುಂಬ ಖರ್ಚಾಗುತ್ತೆ, ನಮಗೆ ಖರ್ಚು ಮಾಡೋಕ್ಕೆ ಇಷ್ಟ ಇಲ್ಲ, ಏನೋ ಒಂದು ಆದರೆ ಮನೆಯಲ್ಲಿ ಮುಖ ಇವಾಗ ಸೆಕೆನಲ್ಲಂತೂ ಮುಖ ಸಿಕ್ಕಾಪಟ್ಟೆ ಸ್ವೆಟ್ಟಿಯಾಗಿ ಸ್ವಲ್ಪ ಆಯ್ಲಿ ಎಲ್ಲ ಆಗಿರುತ್ತಲ್ಲ, ಅವರಿಗೆ ಇದು ಮನೆಯಲ್ಲಿ ಚೆನ್ನಾಗಿರುತ್ತೆ. ಚೆನ್ನಾಗೊಂದು 3-4 ಮಿನಿಟ್ಸ್ ಮಾಡಿ. ಈಗ ಲಾಸ್ಟಿಗೆ ಲಿಪ್ಪನ್ನು ಸ್ಕ್ರಬ್ ಮಾಡಿ, ಆವಾಗ ನಿಮಗೆ ಡೆಡ್ ಸ್ಕಿನ್ ಎಲ್ಲ ಹೋಗುತ್ತೆ. ಮುಖ ತೊಳ್ಕೊಂಡು ಬಂದರೆ ಒಳ್ಳೆಯದು. ಇಲ್ಲಾಂದರೆ ನೀವು ಈ ಥರ ವೆಟ್ ವೈಪು ಅಥವಾ ಬಟ್ಟೆ ವೆಟ್ ಮಾಡಿ, ಅಂದರೆ ಪದೇ ಹೇಳ್ಬೇಕಂತಿರಲ್ಲ, ಆವಾಗ ಯೂಸ್ ಮಾಡ್ಕೋಬೋದು. ಪ್ಲೀಸ್ ನೀವು ಮನೆಯಲ್ಲಿ ಇದನ್ನು ಮಾಡಿ ಹೇಳಿ, ಫೇಶಿಯಲ್ ಎಲ್ಲ ಮಾಡದೆ ಮನೆಯಲ್ಲಿ ಹೆಂಗೆ ಮಾಡಬೇಕಂತ. ಇದು ನಾನು ಒಂದು ಸೈಡು ಫೇಶಿಯಲ್ ರೇಸರ್ ತೊಗೊಂಡು ಮಾಡಿರೋದು, ಇನ್ನೊಂದು ಇದು ಹೊಸ ಪ್ರಾಡಕ್ಟ್. ಆ್ಯಕ್ಚುಲಿ ಇದರಲ್ಲಿ ನಂದು ಇನ್ನೊಂದು ಚಿಕ್ಕದಿದೆ, ಅದು ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ. ಇದು ನಂದು ತಂಗಿ ಗಿಫ್ಟ್ ಮಾಡಿರೋದು ನನಗೆ. ಮಿರರ್ ಇಟ್ಕೊತಿದ್ದೀನಿ, ಏನಕ್ಕಂದರೆ ಅದು ನಿಮಗೆ ಕ್ಲಿಯರಾಗಿ ಕಾಣಿಸ್ತಿದ್ದು. ಮಿರರ್ ತುಂಬ ಚೆನ್ನಾಗಿ ಇದೆ ಆ್ಯಕ್ಚುಲಿ, ನಾರ್ಮಲ್ ಮಿರರ್ಗಿಂತ ನಿಮಗೆ ಸ್ವಲ್ಪ ಎನ್ಹ್ಯಾನ್ಸ್ಡಾಗಿ ಕಾಣಿಸುತ್ತೆ ಮುಖ. ಬಟ್ ನೀವು ಫಸ್ಟ್ ಟೈಮ್ ಮಾಡೋದಂದರೆ, ನೀವು ಗೊತ್ತೇ ಇಲ್ಲ ಅಂದರೆ ಇದನ್ನು ರೇಸರ್ ಯೂಸ್ ಮಾಡಬೇಡಿ. ಸ್ವಲ್ಪ ಸ್ಲ್ಯಾಂಟಾಗಿ ಇಟ್ಕೋಬೇಕು ರೇಸರ್, ಇಲ್ಲಾಂದರೆ ಗಾಯ ಆಗುತ್ತೆ. ನನಗೆ ಸ್ವಲ್ಪ ಅಭ್ಯಾಸ ಇರೋದ್ರಿಂದ ನಾನು ಕ್ವಿಕ್ಕಾಗಿ ಮಾಡ್ತೀನಿ. ನೋಡಿ, ಡೆಡ್ ಸ್ಕಿನ್ನು ಮೊದಲಿಗೆ ನಾನು ಸ್ಕ್ರಬ್ ಮಾಡಿರೋದು ಅದಕ್ಕೇ. ಆಲ್ರೆಡಿ ಆಯಿಲ್ ಇರೋದ್ರಿಂದ ನಾನು ಬೇರೆ ಏನು ಹಾಕ್ಕೊಂಡಿಲ್ಲ. ಇಲ್ಲಾಂದರೆ ನೀವು ಫೇಸ್ ವಾಶ್ ಹಾಕ್ಕೋಬೋದು, ಆಯಿಲ್ ಹಾಕ್ಕೋಬೋದು, ಅಲೋವೆರಾ ಜೆಲ್ ಹಾಕೋತಾರೆ, ಎನಿಥಿಂಗ್ ಇಸ್ ಫೈನ್, ಓಕೆ. ಡ್ರೈನಲ್ಲಿ ಮಾಡಿದ್ರೆ ನಿಮಗೆ ಡೆಡ್ ಸ್ಕಿನ್ ಎಲ್ಲ ಚೆನ್ನಾಗಿ ಹೋಗುತ್ತೆ. ಸೊ ಫಸ್ಟ್ ಅದನ್ನು ಮಾಡಿಬಿಟ್ಟು ಸೆಕೆಂಡ್ ನಾನು ಹಾಫ್ ಸೈಡ್ ಆಫ್ ದ ಫೇಸು ಅದನ್ನು ತೋರಿಸಿದ್ದೀನಿ. ಹಾಫ್ ಸೈಡ್ ಆಫ್ ದ ಫೇಸು ಇದು ಏನು ನಾನು ಮೆಷಿನ್ ತೊಗೊಂಡಿದ್ದೀನಲ್ಲ ಅದನ್ನು ಯೂಸ್ ಮಾಡ್ತಿದ್ದೀನಿ. ಸೊ ಇದರಲ್ಲಿ 3 ಅಟ್ಯಾಚ್ಮೆಂಟ್ ಇದೆ ಆಲ್ರೆಡಿ, ಯಾವಾಗ ತೋರಿಸ್ದಂಗೆ. ಬಾಡಿ ಹೇರ್ ರಿಮೂವರ್ ಮತ್ತು ಈ ಥರ ಫೇಸ್, ಆಮೇಲೆ ಐಬ್ರೋನು ಇದೆ. ಐಬ್ರೋ ನನಗೆ ಅಷ್ಟೊಂದು ಸೆಟ್ ಆಗಿಲ್ಲ, ನೋಡ್ತೀನಿ ನಾನು ಟ್ರೈ ಮಾಡಿದ್ಮೇಲೆ ಹೇಳ್ತೀನಿ ಹೇಗೆ ಬಂದಿದೆ ಅಂತ. ಇದು ನಿಮಗೆ ಫೇಶಿಯಲ್ ಮಾಡೋದಕ್ಕಿಂತ ಯಾವತ್ತು ನೀವು ಸುಮ್ಮನೆ ನಾರ್ಮಲಾಗಿ ಫೇಸ್ ವಾಶ್ ಮಾಡ್ಕೊತಿರಲ್ಲ, ಡೆಡ್ ಸ್ಕಿನ್ಸು, ಬ್ಲ್ಯಾಕ್ ಹೆಡ್, ವೈಟ್ ಹೆಡ್ ಆ ಥರ ಎಲ್ಲ ಇರೋರಿಗೆ ಕ್ವಿಕ್ಕಾಗಿ ವಿದೌಟ್ ಏನು ಅನ್ನೋದು ಸ್ಟೀಮ್ ಗಿಮ್ ಏನಿಲ್ಲ, ಅದನ್ನು ನಾನು ಇನ್ನೊಂದು ಸಲ ತೋರಿಸ್ತೀನಿ ಮನೆಯಲ್ಲೇ ಹೆಂಗೆ ಮಾಡ್ತೀನಿ ಅಂತ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಒಂದೊಂದು ಸಲ ಏನಾಗ್ತಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರಿಗೆ ವೀಡಿಯೋ ಕಾಣಿಸಲ್ಲ. ಸೊ ನೀವೇ ನೆನ್ಪಿಟ್ಕೊಂಡು ಒಂದೊಂದು ಸಲ ಬಂದು ನೋಡಿದ್ರೆ ನಾನು ರೆಗ್ಯುಲರಾಗಿ ಹಾಕ್ತಾ ಇರ್ತೀನಿ. ಇದರಲ್ಲಿ ನಾನು ನೋಡಿ ಸ್ಲೈಟಾಗಿ ಹೇರ್ ಇರುತ್ತೆ, ಅದನ್ನು ತೋರಿಸಿದ್ದೀನಿ. ಇದು ಬ್ರಷ್ ಅದರಲ್ಲೇ ಬಂದಿರುತ್ತೆ, ಹೊರಗಡೆ ಹೋಗಿ ನಾನು ಕ್ಲೀನ್ ಮಾಡ್ತೀನಿ ಆಮೇಲೆ ಈಗ ಫೇಸ್ ವಾಶ್ ಮಾಡ್ಕೊಂಡು ಬಂದರೂ ಪರವಾಗಿಲ್ಲ, ಇಲ್ಲಾಂದರೆ ನೀಟಾಗಿ ಟಿಶ್ಯೂನಲ್ಲಿ ಉಳಿದಿರೋ ರೆಸಿಡ್ಯೂನ ಇದು ಮಾಡಿ. ಇಂಪಾರ್ಟೆಂಟ್ ಪಾರ್ಟ್ ಏನಂದರೆ, ಮುಖಕ್ಕೆ ನೀವು ಮಾಡುವಾಗ ಇವಾಗ ಪಾರ್ಲರಲ್ಲೆಲ್ಲ ನಿಮ್ಗೆ ಹೆಂಗೆ ನಿಮ್ಮ ನೆಕ್ಕನ್ನು ಅವಾಯ್ಡ್ ಮಾಡಲ್ಲ, ಆವಾಗ ಅದು ಡಿಸ್ಕಲರೇಷನ್ ಥರ ಕಾಣಿಸುತ್ತೆ ಬೇರೆ. ಸೊ ಇದೆರಡನ್ನು ನಾನು ಫೇಸು ನೆಕ್ಕಿಗೆ ಹಾಕಿ 10 to 15 ಮಿನಿಟ್ಸ್ ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ತೀನಿ. ಆಮೇಲೆ ನಾವು ಲಿಪ್ಸಿಗೆ ಸಾಲ್ಟ್ ಹಾಕಿರೋದ್ರಿಂದ ಅದು ಸ್ವಲ್ಪ ಇದಾಗಿರುತ್ತೆ, ಅಂದರೆ
ಸ್ವಲ್ಪ ಪೇನ್ ಆಗುತ್ತೆ. ಅದಕ್ಕೋಸ್ಕರ ನಾನು ಪ್ಯೂರ್ ಕ್ಯಾಸ್ಟರ್ ಆಯಿಲ್ ಹಾಕ್ಕೊಂಡಿದ್ದೀನಿ. ನಿಮಗೆ ಕ್ಯಾಸ್ಟರ್ ಆಯಿಲು ಅಥವಾ ಕ್ಯಾಸ್ಟರ್ ಆಯಿಲ್ ಆಗಿಲ್ಲ ಅಂದರೆ ಬಾದಾಮ್ ಆಯಿಲು ಏನು ಬೇಕಾದರೂ ಯೂಸ್ ಮಾಡ್ಬೋದು ಈ ಮಸಾಜ್ಗೆ. ಇಲ್ಲಿ ನೋಡಿ, ಇದು ಚೆನ್ನಾಗಿ ನಾನು ಅದನ್ನು ಇದು ಮಾಡಿ ತೆಗೆದುಬಿಟ್ಟು ಫೇಸ್ ಪ್ಯಾಕನ್ನು ಫೇಸ್ ವಾಶ್ ಮಾಡಿ ಬಂದಿರೋದು. ಸೊ ಅದಕ್ಕೋಸ್ಕರ ಡ್ರೆಸ್ ಆಗಿದೆ, ಅವಾಯ್ಡ್ ಮಾಡಿ. ಆಮೇಲೆ ನೆಕ್ಸ್ಟ್ ನಿಮಗೆ ಸ್ವಲ್ಪ ಇದು ಮಾಯ್ಶ್ಚರೈಸರ್ ನೀವು ಹಾಕಲೇಬೇಕು. ನೋಡ್ಕೊಳ್ಳಿ ನಿಮ್ಮ ಸ್ಕಿನ್ನಿಗೆ ಯಾವುದಂತ. ಲ್ಯಾಕ್ಟೋಕ್ಯಾಲಮೈನ್ ಆಯಿಲಿ ಸ್ಕಿನ್ ಅವ್ರಿಗೆ ಒಳ್ಳೆಯದಾಗುತ್ತೆ. ಆಮೇಲೆ ನಂದೊಂದು ಫೇಸ್ ಶಾಪ್ ಅವರದ್ದು ಮಾಯ್ಶ್ಚರೈಸರ್ ಇತ್ತು, ಅದನ್ನು ಎರಡನ್ನೂ ಮಿಕ್ಸ್ ಮಾಡಿ ಚೆನ್ನಾಗಿ ಇದು ಮಾಡ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ಅದು ಲಿಪ್ಸಿಗೆ ಹಚ್ಕೊಬೇಡಿ, ಲಿಪ್ಸ್ಗೆ ಲೇಟರಾಗಿ ಲಿಪ್ ಬಾಮ್ ಹಾಕೋಬೋದು. ಮೇಯ್ನ್ ಇಂಪಾರ್ಟೆಂಟ್ ಪಾರ್ಟ್ ಅಂದರೆ ಈ ಥರ ಮಸಾಜ್ ಮಾಡ್ಕೊಳ್ಳೋದು. ನಿಮಗೆ ಗೊತ್ತಾಗುತ್ತೆ ಮುಖ ಎಷ್ಟು ಸ್ಮೂತ್ ಆಗುತ್ತೆ ಅಂದರೆ, ನೀವು ನಾನು ಕಲರ್ ಬಗ್ಗೆ ಥಿಂಕೇ ಮಾಡಲ್ಲ, ಬಟ್ ನೀಟ್ ಆ್ಯಂಡ್ ಕ್ಲೀನ್ ಆಗಿರೋದು ಎಲ್ಲರಿಗೂ ಇಂಪಾರ್ಟೆಂಟ್. ಆವಾಗ ಗೊತ್ತಾಗುತ್ತೆ ನೀವು ಎಷ್ಟು ನೀಟಾಗಿರ್ತೀರೋ, ನೀವು ನೀಟಾಗಿದ್ದೀರೋ ಇಲ್ಲೋ ಅಂತ ನೋಡಿದ್ರೆ ಗೊತ್ತಾಗುತ್ತೆ. ಎಕ್ಸೆಸನ್ನು ಕೈಗೆ ಯಾವತ್ತೂ ಹಚ್ಕೋತೀನಿ ನಾನು. ಇದು ವೈಟಮಿನ್ ಸಿ ಸೆರಮ್. ಇದು ಯಾವ ಬ್ರ್ಯಾಂಡಿದ್ದು ನೋಡಿಬಿಟ್ಟು ಹೇಳ್ತೀನಿ. ಸೊ ವೈಟಮಿನ್ ಸಿ ಸೆರಮ್ ಇದು ಚೆನ್ನಾಗಿದೆ ಆ್ಯಕ್ಚುಲಿ. ನೀವು ಯಾವಾಗಲೂ ಇದನ್ನು ಒಂದು 2-3 ಬ್ರ್ಯಾಂಡ್ ಯೂಸ್ ಮಾಡಿದ್ದೆ, ಮತ್ತು ಇದಕ್ಕೆ ವಾಪಸ್ ಬಂದಿದ್ದೀನಿ ನಾವು. ಮಿನಿಮಲಿಸ್ಟ್ ಅವ್ರದ್ದು ಇದು ಚೆನ್ನಾಗಿದೆ. ಮಿನಿಮಲಿಸ್ಟ್ ಇದು ಸ್ವಲ್ಪ ಕಾಸ್ಟ್ಲಿ ಇದೆ, ಬಟ್ ನಿಮಗೆ ತುಂಬ ದಿನ ಬರುತ್ತೆ, ಒಂದೇ ಸಲ ಏನು ಖಾಲಿ ಆಗೋಲ್ಲ. ಸೊ ತುಂಬ ಚೆನ್ನಾಗಿದೆ ಇದು, ರೆಗ್ಯುಲರಾಗಿ ಯೂಸ್ ಮಾಡಿದ್ದು. ಆದರೆ ಬಿಸಿಲಿಗೆ ಹೋಗುವಾಗ ಹಾಕೋಬೇಡಿ, ನೈಟ್ ಹಾಕ್ಕೊಳ್ಳಿ. ಇದು ವಿಶ್ಕೇರ್ ಅವ್ರದ್ದು ಲಿಪ್ ಬಾಮು. ಕಲರ್ ಲೈಟ್ ಇದೆ ಅಷ್ಟೇ, ಬಟ್ ನ್ಯಾಚುರಲ್ ಕಲರ್ ಇದೆ. ಆಮೇಲೆ ಸ್ವಲ್ಪ ಸ್ಟಿಕ್ಕರೋ ಕುಂಕುಮನೋ ಈ ಥರ ಏನಾದರೂ ಹಾಕ್ಕೊಂಡು ಲೈಟಾಗಿ ಒಂದು ಲೈನು ಕಾಡಿಗೆ ಹಚ್ಕೊಂಡು ಬಿಟ್ಟರೆ, ನನಗೆ ನೀವು ಹೇಳಿ ಹೇಗಾಗಿದೆ ಅಂತ. ಮುಖ ಫುಲ್ ಪ್ಲಂಪ್ ಆಗಿದೆ, ನಿಮಗೆ ನೋಡ್ಬೋದು ಹೆಂಗೆ ಡಿಫ್ರೆನ್ಸ್ ಅಂತ. ಪ್ಲೀಸ್ ಮಾಡಿಬಿಟ್ಟು ಅಥವಾ ಹೇಗಾಗಿದೆ ಅಂತ ಹೇಳಿ ನನ್ನ ಕಮೆಂಟ್ ಸೆಕ್ಷನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್ ಬಾಯ್.